ಕುಲ್ಮೆ ಹೊಸೂರು ಗ್ರಾಮದಲ್ಲಿ ಕಳೆದ 1 ವಾರಗಳಿಂದನೂ ಕೂಡ ಪಂಪ್ ಸೆಟ್ ಲೈನ್ ಮತ್ತೆ ಮಳೆ ಬಂದಂಥ ಸಂದರ್ಭದಲ್ಲಿ ಮನೆ ಕರೆಂಟ್ ಕೂಡ ಹೋಗುತ್ತೆ ಅಂತೇಳಿ ಗ್ರಾಮಸ್ಥರು ಇವತ್ತು ಸಾಲಿಗ್ರಾಮ ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಆಗಮಿಸ್ತಾ ಇದ್ದಾರೆ. ಅದು ಪ್ರಮುಖವಾಗಿ ಅಲ್ಲಿ ಏನು ವಿದ್ಯುತ್ ಯಾವ ಟೈಮಲ್ಲಿ ಹೋಗುತ್ತೆ ಏನು ಅಂತ ಹೇಳೋದಕ್ಕೆ ಸ್ವತಃ ಗ್ರಾಮಸ್ಥರಿದ್ದಾರೆ, ಅವರು ಮಾತಾಡ್ಸ್ತಾ ಹೋಗ್ತೀನಿ. ಹೇಳಿ ಸರ್. ಸರ್ ನಮಸ್ತೆ ಸರ್. ಸರ್ ನಮ್ಮೂರಲ್ಲಿ ಪಂಪ್ ಸೆಟ್ ಲೈನ್ ಕರೆಂಟು 1 ವಾರದಿಂದ ಸರಿಯಾಗಿಲ್ಲ. ಮತ್ತು ಮಳೆ ಹೋಯ್ತು ಅಂದರೆ ಮನೆ ಕರೆಂಟ್ ಇರೋದಿಲ್ಲ. ಮನೇಲಿ ಮಕ್ಕಳು ಓದ್ಕೊಳ್ಳೋಕ್ಕೆ, ಮನೇಲಿ ಅಡುಗೆ ಮಾಡೋಕ್ಕೂ ನಮ್ಮೂರಿನಲ್ಲಿ ತೊಂದರೆ ಐತೆ. ನಮ್ಮದು ಒಂದು ಹಿಂದುಳಿದ ಗ್ರಾಮ. ಇವರು ಪ್ರತಿಯೊಬ್ಬರಿಗೂ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. AE ಪ್ರತಿಯೊಬ್ಬರಿಗೆ JE ಪ್ರತಿಯೊಬ್ಬರಿಗೂ ಏನೇ ಆದರೂ ನಮ್ಮೂರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಯಾವುದಕ್ಕೂ. ಅದರಿಂದ ಗ್ರಾಮಸ್ಥರೆಲ್ಲ ಸೇರಿದ್ದೀವಿ. ಮತ್ತು ಇನ್ನೂ ಕೆಲವರು ಬರ್ತಾ ಇದ್ದಾರೆ ಊರಿಂದ. ಏನು ಹೇಳ್ತಾರೆ ಅಧಿಕಾರಿಗಳು ಕೇಳಿದ್ರೆ? ಕರೆಂಟ್ ಹೋಗೈತೆ ಏನು ಸಮಸ್ಯೆ ಅಂತ ಕೇಳಿದ್ರೆ ಕೊಡಿಸ್ತೀವಿ, ಮಾಡ್ತೀವಿ ಅಂತ ಹೇಳ್ತಾವ್ರೆ. ಆದರೂ ನಮ್ಮೂರಿಂದ ಏನೇ ಕೆಲಸ ಮಾಡೋದಿಲ್ಲ. ಯಾವಾಗಲೂ ಕೊಡಿಸ್ತೀವಿ, ಆಯಿತು ಹೋಗಿ ರೆಡಿ ಮಾಡಿಸ್ತೀವಿ, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಅಂತ ಹೇಳ್ತಾರೆ. ಅದು ಕರೆಂಟು ಎಲ್ಲ 4-5 ದಿನದಿಂದ ಬರ್ತಾ ಇಲ್ಲ. ಏನು ಹೇಳ್ತೀರಿ ಈ ಮೂಲಕ ಅವ್ರಿಗೆ, ಅಧಿಕಾರಿಗಳಿಗೆ? ದಯವಿಟ್ಟು ನಮ್ಮದು ಹಿಂದುಳಿದ ಗ್ರಾಮ, ಆದಷ್ಟು ನಮ್ಮೂರು ಅಭಿವೃದ್ಧಿ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ನೀವು ಮಾತಾಡಿ ಸರ್. ನಾವು 1 ವಾರದಿಂದ ಫೋನ್ ಮಾಡಿ ಸಾಕಾಯ್ತು. ಅವರು ಫೋನ್ ಮಾಡಿದ್ರೆ ಆಫೀಸಿಗೆ ಮಾಡ್ರಿ ಅಂತಾರೆ, ಆಫೀಸಿಗೆ ಮಾಡ್ರೆ ಜೈಗೆ ಮಾಡಿ ಅಂತಾರೆ. ಜೈ ಸ್ವಿಚ್ ಆಫ್ ಮಾಡ್ಕೊಂಡು ಮಾಡಿಕೊಂಡಿರ್ತಾರೆ. ಫೋನ್ನೇ ರಿಸೀವ್ ಮಾಡೋದಿಲ್ಲ ಸರ್ ನಮಗೆ. ಲೈನ್ ಮ್ಯಾನ್ಗಳು ಅಷ್ಟೇ, ಅಣ್ಣ ಜೈಗೆ ಮಾಡಿ ಕೇಳೋಣ ಬರ್ತಾರ್ಕಂತ ಕೊಡ್ತಾರ್ಕಂತ ಅನ್ನೋದು. ಆಗ್ಲೂ ಸುದ ಅವ್ನು ತಿರ್ಗಾ ರಿಟರ್ನ್ ಮಾಡಿದ್ರು ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಾಡಿಕೊತಾನೆ ಸರ್. 1 ವಾರ ಆಯ್ತು, ನಮ್ದೆಲ್ಲ ಬೆಳೆ ಎಲ್ಲ ಒಣಗ್ತಾ ಇದೆ ನಷ್ಟ ಆಗಿ. ಇವತ್ತು ಅದಕ್ಕೆ ಸಲುವಾಗಿ ಕೇಳಕ್ ಬಂದಿದ್ದೀವಿ. ಎಲ್ಲ ಬೆಳೆನೂ ಒಣಗ್ತಾ ಸರ್. ಯಾವ್ದು ಒಂದ್ ಬೆಳೆ ಮಾಡಿದ್ವಿ ಅನ್ನಂಗಿಲ್ಲ. ಎಲ್ಲ ಶುಂಠಿ, ರಾಗಿ, ಹೊಗೆ ಸೊಪ್ಪು ಎಲ್ಲ ಒಣಗ್ತಾ ಐತೆ. ಏನ್ ಮಾಡ್ತಾರೆ ಅಂದ್ರೆ ಅರ್ಧ ಗಂಟೆ ಕೊಡ್ತಾರೆ ಅಷ್ಟೇ ಕರೆಂಟ್. ಅರ್ಧ ಗಂಟೆ 1 ಗಂಟೆ ಮುಗ್ದೋಯ್ತು ಅಷ್ಟೇ. 1 ಗಂಟೆ ಕೊಡ್ಬೇಕಾದ್ರೂ ಸುಸ್ತಯ. ಆಮೇಲೆ ಹೋಗಿರ್ತದೆ, ಎಲ್ಲೋ ಇರ್ತಾರೆ, ಫೋನ್ ಮಾಡಿದ್ರೆ ಬರ್ತದೆ, ಅದಾಗ್ತಾವ್ರೆ ಇದಾಗ್ತಾವ್ರೆ ಅಂತಾರೆ. ಯಾವಾಗ್ಲೂ ಒಂದ್ಸರಿ ಮಾಧ್ಯಮದ ಮೂಲಕ MLA ಅವ್ರಿಗೆ ಏನಾದ್ರು ಮನವಿ ಮಾಡ್ಕೊತೀರಾ? ಅದು ಮಾಡಿಸ್ಕೊಡಿ ಅಂತ ಕೇಳ್ಕೊತೀವಿ ಅಷ್ಟೇ. ಇದಕ್ಕೆ ಮಿಕ್ ಮೀರಿ ಅವ್ರು ಆಗ್ಲಿಲ್ಲ ಅಂತಾರೆ ಬೇರೆ ತರ ಕ್ರಮ ಮಾಡ್ಕೋಬೇಕಾಯ್ತದ. ನಾವು ಇದಕ್ಕೆ ನಾವು ಕೇಳಿ ಸಾಕಾಗೋಗೈತೆ. ಇದು ಆಗ್ಲಿಲ್ಲ ಅಂತಂದ್ರೆ ಬೇರೆ ತರ ಕ್ರಮ ಮಾಡ್ಬೇಕಾಯ್ತದೆ. ಈಗ ನಾವು ಇಲ್ಲಿ ಸೇರೋದ ಕಾರಣ ಏನಂದ್ರೆ, ಇವತ್ತು ನಮ್ಮ ಊರಿಗೆ ಕರೆಂಟಿನ ಪ್ರಾಬ್ಲಮ್ ತುಂಬಾ ಅಭಾವದಿಂದ ಕೂಡಿದೆ. 1 ವಾರದಿಂದ ಸತತವಾಗಿ ಬಂದು ಅರ್ಜಿಗಳು ಕೊಡ್ತಾನೆ ಇದ್ರು ಸದಾ. ಫೋನ್ ಮಾಡಿದ್ರು ಸದಾ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದರಿಂದ ಈಗ ರೈತರುಗಳು ತುಂಬಾ ಸಂಕಷ್ಟದಲ್ಲಿ ಇರೋದ್ರಿಂದ ಇವರು ಅಧಿಕಾರಿಗಳು ಸುಧಾ ನಾವು ಎಷ್ಟೇ ಸರಿ ಫೋನ್ ಮಾಡಿದ್ರು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತೆ ಈಗ ನಾವು 1 ಅವರ್ ಕರೆಂಟ್ ಕೊಡ್ತಾರೆ, ½ an hour ಕರೆಂಟ್ ತೆಗಿತಾರೆ. ಮತ್ತೆ ಫೋನ್ ಮಾಡಿದ್ರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಲೈನ್ ಮ್ಯಾನ್ ಮಾಡಿದ್ರೆ ಜೈಗೆ ಮಾಡಿ ಅಂತಾರೆ. ಜೈಗೆ ಮಾಡಿದ್ರೆ ತಡಿಯಪ್ಪ ನೋಡ್ತೀನಿ ಅಂತ ಹೇಳ್ತಾರೆ. ಈಗ ಅದರಿಂದ ಇವ್ರು ಏನು ನಾವು ಅರ್ಜಿ ಕೊಟ್ಟಿದೀವಿ ಅದಕ್ಕೆ ಸೂಕ್ತ ಕ್ರಮ ಒದಗಿಸ್ಕೊಡ್ಬೇಕು. ಮತ್ತೆ ಈಗ ನಮ್ಮಲ್ಲಿ ತಂಬಾಕು, ಶುಂಠಿ ಇವೆಲ್ಲ ಒಣಗ್ತಾ ಕೂತಿದೆ. ಇದಕ್ಕೆಲ್ಲ ಒಂಚೂರು ಪರಿಹಾರವಾಗಿ ಕರೆಂಟ್ ಅನ್ನ ಒದಗಿಸ್ಕೊಡ್ಬೇಕಂತ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತೀನಿ. ನಾವು ಕುಲ್ಮೇಶ್ವರ ಗ್ರಾಮದಿಂದ ಯಾಲೇ 1 ವಾರ ಆಯ್ತು, ಬೋರ್ ಕರೆಂಟ್ ಇಲ್ದೇನೆ ಬೆಳೆ ಎಲ್ಲ ಒಣಗ್ತಾ ಇದೆ. ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಇಲ್ಲ ಸರ್ ಇವಾಗ ಬರ್ತಾರೆ ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಬರ್ತದೆ ಕರೆಂಟ್ ಅಂತ ಹೇಳ್ತಾರೆ. ನಾವು ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೋತಾರೆ. ಜೈಗ್ ಮಾಡಿ ಅಂತಾರೆ. ಜೈಗ್ ಮಾಡಿದ್ರೆ ಲೈನ್ ಮ್ಯಾನ್ ಕಳ್ಸಿದೀವಿ ಅಂತಾರೆ. ನಮ್ದು ಅಡಿಕೆ, ತೆಂಗು, ಹೊಗೆ ಸೊಪ್ಪು ಎಲ್ಲ ಒಣಗ್ತಾ ಇದೆ. ದಯವಿಟ್ಟು ಊರ್ ಕರೆಂಟ್ ಮನೆ ಮಕ್ಳು ಸುಧಾ ಓದ್ಕೊಳಕ್ ತೊಂದರೆ ಆಯ್ತಾ ಇದೆ. ಅದರಿಂದ ಎಚ್ಚೆತ್ಕೊಂಡು ಅಧಿಕಾರಿಗಳು, ಇದು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ಆದಷ್ಟು ಬೇಗ ನಮ್ಗೆ ನಮ್ಮ ಬೆಳೆ ಒಣಗ್ತಾ ಇದೆ, ನಾವು ನೀರು ಹೊಡೆ ಮಟ್ಟಕ್ಕೆ ನಮಗೆ ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಲೈನ್ ಮ್ಯಾನ್ಗಳು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವ್ ಏನ್ ಹೇಳಿದ್ರು ನಾವು ಈ ಫೋನ್ ಮಾಡಿದ್ರೆ ಮತ್ತೆ ಎಲ್ಲೋ ಇದೀವಿ ಅನ್ನೋದು, ಮತ್ತೆ ಏನೋ ಹೇಳೋದು ಇಲ್ಲ. ಈಗ ಬತ್ತಿ ಕಣಕ್ಕೆ ರೆಡ್ ಮಾಡ್ತೀವಿ ಅಂತ ಅಂತಾರೆ. ಅಲ್ಲಿ ನೋಡ್ರೆ ಫೋನ್ ಕಟ್ ಮಾಡ್ತಾರೆ. ಮತ್ತೆ ನಾವು ಫೋನ್ ಮಾಡಿದ್ರೆ ಸರ್ ಇನ್ನ ಬಂದಿದೀವಿ ಬನ್ನಿ ಅಂತಾರೆ. ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ ಹೋದ್ರಸುದವ ನಮ್ಮ ಹತ್ರ ಅವರು ಬರೋದೇ ಇಲ್ಲ, ಎಲ್ಲೋ ಇರ್ತಾರೆ, ಏನೋ ಹೇಳ್ಬಿಟ್ಟು ಮಾಡ್ತಾರೆ. ಅದರಿಂದ ನೀವು ಲೈನ್ಗಳಲ್ಲಿ ಮರಗಳು ಹೊಡಿತಾವೆ ಎಲ್ಲ ಲೈನ್ಗಳಿಗೆಲ್ಲ ಫೀಸ್ಗಳು ಹೋಗ್ತೈತೆ. ಫೀಸ್ಗಳು ಹಾಕಿ ನಿಲ್ತಾ ಇಲ್ಲ. ಫೀಸ್ಗಳು 1 hour ಓಡಿದ್ರೆ 1 hour ಬರಲ್ಲ. ಎಲ್ಲ ಏನು ಶುಂಠಿ, ಅಡಿಕೆ, ಇನ್ನ ಏನು ನಾವು ತಂಬಾಕು ಬೆಳಿತೀವಲ್ಲ ಅದೆಲ್ಲ ಒಣಗ್ತೈತೆ. ಸರಿಯಾಗಿ ನೀರು 1 hour ಇವಾಗ ½ an hour ಆಗಿಲ್ಲ, ಮತ್ತೆ ಹೋಗೈತೆ. ಫೀಸ್ಗಳು ಬಂದು ಹಾಕ್ಬೇಕು. ಈ ಮಳೆ ಟೈಮ್ ಒಂದೇ ಒಂದ್ ಗರಿ ಹೊಡೆದ್ರು ಫೀಸ್ ನಿಲ್ತಾರ ಸರ್. ಇದೊಂದ್ ಸ್ವಲ್ಪ ರೆಸ್ಪಾನ್ಸ್ ಮಾಡಿ, ಒಂಚೂರು ಕ್ಲಿಯರ್ ಮಾಡ್ಕೊಡಿ. ಮರಗಳೆಲ್ಲ ಕ್ಲಿಯರ್ ಮಾಡಿಸ್ಕೊಡಿ.